ಎಲ್ಲರಿಗೂ ನಮಸ್ಕಾರ. ಸಕಡಾಂಕೆ ನಮಸ್ಕಾರ. ಮಳೆಗಾಲ ಬಂತಂತ ಹೇಳಿದ್ರೆ ಪ್ರತಿ ಮನೆಗಳ ಸುತ್ತಮುತ್ತ ಇರುವಂತಹ ತೋಟ, ಗದ್ದೆ, ಕೇರಿ, ದಿಂಬಿ, ತೋಡಿನ ಇಕ್ಕೆಲೆಗಳಲ್ಲಿ ನಾವು ಕೆಸುವಿನ ಎಲೆಗಳನ್ನ ಹೆಚ್ಚಾಗಿ ನೋಡ್ತೇವೆ. ಕೆಸುವಿನ ಎಲೆಯಲ್ಲೂ ಕೂಡ ಸಾಕಷ್ಟು ವೆರೈಟಿ ಇದೆ. ಚಿಟ್ಟೆ ಎಲೆ ಇರ್ಬೋದು, ವಿಲಾಯ್ತಿ ಎಲೆ ಇರ್ಬೋದು, ನಾರ್ಮಲ್ ಕೆಸುವಿನ ಎಲೆ ಇರ್ಬೋದು, ಅದೇ ರೀತಿ ಕಪ್ಪು ದಂಟಿನ ಒಂದು ಕೆಸುವಿನ ಎಲೆ ಇರ್ಬೋದು. ಸೊ ತುಂಬಾ ವೆರೈಟೀಸ್ ಇದೆ. ಸೊ ಇವತ್ತು ನಾನು ಕಪ್ಪು ದಂಟಿನ ಒಂದು ಎಲೆ ಏನಿದೆ ಅದರಿಂದ ಮಾಡುವಂತಹ ಒಂದು ಆಳ್ವತಿ, ಅದೇ ರೀತಿ ವೆಂಟಿ ಉಪ್ಕರಿ, ಅದರ ದಂಟಿನಿಂದ ಮಾಡುವಂತಹ ಒಂದು ವಿಶೇಷ ರೀತಿಯ ಪಲ್ಯ, ಅದನ್ನ ನಾನು ನಿಮ್ಗೆ ಕಲಿಸ್ಕೊಡ್ಲಿಕ್ಕಾಗಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ವಲ್ಪ ದಿನಗಳ ಮೊದಲು ನಾವು ಸಂಸೆಯಲ್ಲಿರುವಂತಹ ಒಂದು ರೆಸಾರ್ಟಿಗೆ ಹೋಗಿದ್ವಿ. ಸೊ ಅಲ್ಲಿ ಹೋಗುವಾಗ ಸಮೃದ್ಧವಾಗಿ ಬೆಳೆದಿರುವಂತಹ ಕಾಫಿ ಗಿಡಗಳ ನಡುವೆ ಇರುವಂತಹ ಈ ಕೆಸುವಿನ ಎಲೆ ಹೇಗೋ ನಮ್ಮ ಕಣ್ಣಿಗೆ ಬಿದ್ದ್ಬಿಡ್ತು. ಸೊ ಕೂಡಲೇ ಅಲ್ಲಿರುವಂತಹ ಹುಡುಗರ ಹತ್ರ ನಾವೊಂದು ರಿಕ್ವೆಸ್ಟ್ ಮಾಡಿ ಒಂದಷ್ಟು ಎಲೆಗಳನ್ನು ನಾವು ಮನೆಗೆ ತಗೊಂಡು ಬಂದ್ವಿ. ವಿಷಯ ಏನಪ್ಪಾ ಅಂತೇಳಿ ಹೇಳಿದ್ರೆ, ಬೇರೆ ಎಲೆಗಳು ನಮಗೆ ಸಿಗ್ತದೆ, ಆದ್ರೆ ಇಂಥ ಎಲೆಗಳು ಸಿಗುವಂಥದ್ದು ಭಾರಿ ವಿರಳ. ಸಿಗಬಹುದು ಏನೋ ಅಂತೇಳಿ ಹೇಳಿದ್ರೆ ಅಂಥ ಒಳ್ಳೆಯ ಪರಿಸರದಲ್ಲಿ ಅದು ಇರುವುದಿಲ್ಲ. ಬಟ್ ಇದು ನಾವು ಕಾಫಿ ಗಿಡಗಳ ಮಧ್ಯೆ ಇರುವಂಥದ್ದು, ಅಂದ್ರೆ ಒಂದು ಒಳ್ಳೆಯ ಪ್ಲೇಸಿನಲ್ಲಿದ್ದ ಕಾರಣ ನಾವು ಅದನ್ನ ಮನೆಗೆ ತಗೊಂಡು ಬಂದ್ವಿ. ಸೊ ನಾನೊಂದು ಸುಮಾರು 15 ಎಲೆಗಳನ್ನ ದಂಟು ಸಮೇತ ತಗೊಂಡು ಬಂದಿದ್ದೆ. ಸೊ ಮತ್ತೊಬ್ಬರು ನಮ್ಮ ಮಂಡಳಿಯ ಸದಸ್ಯರು ಒಂದು 7-8 ಎಲೆಗಳನ್ನ ತಗೊಂಡು ಹೋದ್ರು. ತುಂಬಾ ಒಳ್ಳೆದಿತ್ತು, ಫ್ರೆಶ್ ಆಗಿತ್ತು, ಎಳತ್ತಾಗಿತ್ತು. ಸೊ ನಮ್ಗೆ ಅದೇ ಬೇಕಾದ್ದು. ತುಂಬಾ ದಿನಗಳಿಂದ ನಂಗೆ ಆಳ್ವತಿ ತಿನ್ಬೇಕು ಅಂತೇಳಿ ಹೇಳಿ ಭಾರಿ ಆಸೆ ಇತ್ತು. ಆಳ್ವತಿ ಅಂತೇಳಿ ಹೇಳಿದ್ರೆ ನಮ್ಮ ಗೌಡ ಸಾರಸ್ವತ ಬ್ರಾಹ್ಮಣರಲ್ಲಿ ಹೆಚ್ಚಾಗಿ ನೋಪಿ ಅಥವಾ ಅನಂತ ಚತುರ್ದಶಿ ಅಂತೇಳಿ ಏನ್ ಹೇಳ್ತೇವೆ ಆ ದಿನ ಮಾಡುವಂಥದ್ದು. ಅದಕ್ಕಿಂತ ಮೊದಲು ಮಾಡ್ತಾರಾ ಇಲ್ವೋ ಗೊತ್ತಿಲ್ಲ, ಆದ್ರೆ ನಂಗಂತೂ ತುಂಬಾ ಆಸೆ ಇತ್ತು ಇದನ್ನು ತಿನ್ಲೇಬೇಕು ಅಂತೇಳಿ ಹೇಳಿ. ಸೊ ನನ್ನ ಅತ್ತೆಯವರು ಕೂಡ ಒಪ್ಪಿಕೊಂಡ್ರು. ಸೊ ಅವರ ಒಂದು ನೇತೃತ್ವದಲ್ಲಿ ನಾನು ಈ ಒಂದು ಅಡಿಗೆಯನ್ನ ಮಾಡ್ತಾ ಇದ್ದೇನೆ. ನಮ್ಮ ಹಿರಿಯರು ಏನೇ ಅಡಿಗೆ ಮಾಡಲಿ ಅದಕ್ಕೆ ಒಂದು ನಿರ್ದಿಷ್ಟ ಇಷ್ಟೇ ಅಂತೇಳಿ ಹೇಳಿ ಏನೋ ಅವರು ಹೇಳೋದಿಲ್ಲ. ಒಂದಷ್ಟು ಕಣ್ಣಿನ ಅಳತೆಯಲ್ಲಿ ಅವರು ಹಾಕಿ ಬಿಡ್ತಾರೆ. ಸೊ ಅದೇ ರೀತಿ ನನ್ನ ಅತ್ತೆಯವರು ಮಾಡಿದ್ದಾರೆ. ಆದ್ರೂ ಕೂಡ ನಾನು ನಿಮ್ಗೆ ಆದಷ್ಟು ಅದರ ಸಂಖ್ಯೆಗಳನ್ನ ಎಷ್ಟೆಷ್ಟು ನಿರ್ದಿಷ್ಟ ಪ್ರಮಾಣವನ್ನ ಕೊಡ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ. ಇದರಲ್ಲಿ ನೀವು ಕೂಡ ಇದನ್ನ ನೋಡಬಹುದು. ಸೊ ಸುಮಾರು ಒಂದು 10-12 ಎಲೆಗಳನ್ನ ಈ ರೀತಿ ಚೆನ್ನಾಗಿ ಕೊಚ್ಚಲನ್ನ ಮಾಡಬೇಕು. ಅದ್ರ ಜೊತೆಯಾಗಿ ದಂಟು ಕೂಡ ಉಂಟಲ್ಲ, ಆ ದಂಟಿನ ಸಿಪ್ಪೆಯನ್ನ ಚೆನ್ನಾಗಿ ತೆಗೆದು ಬಿಟ್ಟು ಒಂದು 5-6 ದಂಟು ಯೂಸ್ ಮಾಡಿದ್ದಾರೆ ಅತ್ತೆ. ಸೊ ಅದನ್ನು ಕೂಡ ಚೆನ್ನಾಗಿ ಕೊಚ್ಚಿ ಜೊತೆಯಲ್ಲಿ ಮಿಕ್ಸ್ ಮಾಡಿ ಬಿಡಬೇಕು. ಈ ಪದಾರ್ಥ ಬೇಸಿಕಲಿ ಏನಪ್ಪಾ ಅಂತೇಳಿ ಹೇಳಿದ್ರೆ, ನಮಗೆ ಮಳೆಗಾಲದಲ್ಲಿ ಸಿಗುವಂತಹ ಕಣಿಲೆ ಇರ್ಬೋದು, ಹಲಸಿನ ಬೀಜ ಇರ್ಬೋದು, ಹಸಿಮೆಣಸು, ಶುಂಠಿ, ಅದೇ ರೀತಿ ಬಿಂಬುಳಿ, ಇದನ್ನೆಲ್ಲ ಹಾಕಿಕೊಂಡು ಮಾಡುವಂಥದ್ದು. ಎಷ್ಟೊಂದು ಹುಷಾರಾಗಿದ್ರು ನೋಡಿ ನಮ್ಮ ಒಂದು ಪೂರ್ವಜರು. ಆ ಸೀಸನಲ್ಲಿ ಏನೆಲ್ಲ ಸಿಗ್ತದ ಅದನ್ನು ಚೆನ್ನಾಗಿ ಏನೇನೆಲ್ಲ ವಸ್ತುಗಳನ್ನು ಹಾಕಿದರೆ ಅದರದೊಂದು ಟೇಸ್ಟ್ ಅದ್ಭುತವಾಗಿರ್ತದೆ ಅಂತೇಳಿ ಹೇಳಿ ಸರಿಯಾಗಿ ಅವರು ಆಲೋಚನೆಯನ್ನು ಮಾಡಿಕೊಂಡು ಬೇರೆ ಬೇರೆ ರೀತಿಯ ಒಂದು ಅಡುಗೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಆಳ್ವತಿ ಕೂಡ ಒಂದು. ಎಸ್ಪೆಷಲಿ ಬಾಣಂತಿಯರಿಗುಂಟಲ್ಲ, ಈ ಒಂದು ಎಲೆಯ ದಂಟಿನಿಂದ ಮಾಡುವಂಥ ಕಾಳು ವೆಂಟಿಚ ತಳಸನ್ ಅಂತೇಳಿ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಬೆಳ್ಳುಳ್ಳಿ ಎಲ್ಲ ಹಾಕೊಂಡು, ಅದಂತೂ ತುಂಬ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಸೊ ಬನ್ನಿ ಇದನ್ನು ನಾವು ಹೇಗೆ ಮಾಡೋದು ಅಂತೇಳಿ ಹೇಳಿ ಕಲಿಯೋಣ. ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಸುಮಾರು ಒಂದು 10-12 ಕಪ್ಪು ದಂಟಿನ ಕಾಳುವೆಂಟಿ ಅಂತೇಳಿ ಹೇಳ್ತೇವೆ ಅದರ ಎಲೆಗಳನ್ನು ಚೆನ್ನಾಗಿ ಕೊಚ್ಚಿದ್ದಾರೆ. ಅದರ ನಂತರ 6-7 ದಂಟನ್ನು ತಗೊಂಡಿದ್ದಾರೆ. ಆ ಎಲೆ ಕೂಡ ಹದ ಒಂದು ಇದರದ್ದು, ತುಂಬ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ. ಅದರ ನಂತರ 7-8 ಬಿಂಬುಲಿ ಮತ್ತು ಎಳತ್ತು ಕಣಿಲೆ 1-2, ಅದಾದ್ಮೇಲೆ 4-5 ಹಸಿಮೆಣಸು, ಒಂದು ಶುಂಠಿ ಚಿಕ್ಕ ತುಂಡು, ಮತ್ತೆ ಹಲಸಿನ ಬೀಜ 10-12 ಅಥವಾ ಎಷ್ಟುಂಟು ನಿಮ್ಮ ಹತ್ರ ಅಷ್ಟು, ಒಂದು 15ರಷ್ಟು ಹಾಕ್ಬೋದು. ಯಾಕಂತೇಳಿ ಹೇಳಿದ್ರೆ ತುಂಬ ರುಚಿ ಆಗ್ತದೆ. ಆ್ಯಕ್ಚುಲಿ ನಾನು ಈ ಎಲೆಯನ್ನು ತಂದವಳೆ ನನಗೆ ಆಳ್ವತಿಯನ್ನೇ ತಿನ್ನಬೇಕು ಅಂತೇಳಿ ಹೇಳಿ ನನ್ನ ಅತ್ತೆಯವರಲ್ಲಿ ಹೇಳಿದಾಗ ಅದಕ್ಕೆ ಮೇನ್ ಅಂತೇಳಿ ಹೇಳಿದ್ರೆ ಕಣಿಲೆ ಬೇಕು. ಸೊ ಕಣಿಲೆ ನಾನೊಂದು 4-5 ಅಂಗಡಿಗಳಲ್ಲಿ ಕೇಳಿದೆ, ಎಲ್ಲೂ ಸಿಗಲಿಲ್ಲ. ಕಡೆಗೆ ನನಗೆ ನನ್ನ ಅಕ್ಕ ಅವಳು ಲಾಸ್ಟ್ ಇಯರ್ ಉಪ್ಪಿಗೆ ಹಾಕಿದ್ಲಂದೆ. ಸೊ ಆ ಕಣಿಲೆ ಸಿಕ್ಕಿತ್ತು, ತುಂಬ ಎಳತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಮಾತ್ರ ಅಲ್ಲ, ಅದರ ನಂತರ ಹಲಸಿನ ಬೀಜವನ್ನು ಕೂಡ ಹಾಕಬೇಕು ನಾನು ನಿಮಗೆ ಹೇಳಿದ ಹಾಗೆ. ಸೊ ಹಲಸಿನ ಬೀಜ ಎಲ್ಲಿಂದ ತರೋದಪ್ಪ ಅಂತೇಳಿ ಹೇಳಿದಾಗ, ನನ್ನ ಅಕ್ಕನ ಒಂದು ಕೆಫೆ ಏನಿದೆ ಐಸ್ ಆ್ಯಂಡ್ ಸ್ಪೈಸ್, ಅಲ್ಲಿ ಹಲಸಿನ ಹಣ್ಣನ್ನು ಅವರು ಮಾರ್ತಾರೆ. ಸೊ ತುಂಬ ರುಚಿಕರವಾದಂಥ ಹಲಸಿನ ಹಣ್ಣನ್ನು ಪ್ಯಾಕ್ ಮಾಡಿ ಫ್ರೆಶ್ ಆಗಿ ಇಟ್ಟಿರ್ತಾರೆ. ಸೊ ಪುನಃ ಹಲಸಿನ ಹಣ್ಣನ್ನು ಎಲ್ಲೆಲ್ಲಿ ಹೋಗಿ ತಗೊಳ್ಳುವಂಥ ಪ್ರಮೇಯ ಬೇಡ ಅಂತೇಳಿ ಹೇಳಿ ಅಲ್ಲಿಂದ ನಾವು ಹಲಸಿನ ಹಣ್ಣನ್ನು ತಂದು ಹಣ್ಣನ್ನು ತಿಂದು ಬೀಜವನ್ನು ಚೆನ್ನಾಗಿ ತೊಳೆದು, ಸುಮಾರು ಒಂದು 15ರಷ್ಟು ಹಲಸಿನ ಬೀಜ ಇದ್ದಿರಬೇಕು. ಸೊ ಅದನ್ನು ಚೆನ್ನಾಗಿ
ಗುದ್ದಿ ಅದರ ಸಿಪ್ಪೆಯನ್ನು ತೆಗಿಬೇಕು. ಸೊ ಸಿಪ್ಪೆಯನ್ನು ತೆಗೆಯುವಂಥದ್ದು ಒಂದು ಮೇನ್ ಕೆಲಸ. ಯಾಕಂತೇಳಿ ಹೇಳಿದ್ರೆ ಸಿಪ್ಪೆ ಪಕ್ಕನೆ ಅದರಲ್ಲಿದ್ದರೆ ನಾವು ತಿನ್ನುವಾಗ ಗಂಟಲಲ್ಲಿ ಸಿಕ್ಕಾಕೊಂಡ್ರೆ ಭಾರಿ ಕಷ್ಟ ಆಗ್ತದೆ. ಆದ್ದರಿಂದ ಅದು ತುಂಬ ಸೂಕ್ಷ್ಮ ಕೆಲಸ. ತುಂಬ ಅರ್ಜೆಂಟ್ ಮಾಡದೆ ಆರಾಮದಲ್ಲಿ ಆ ಸಿಪ್ಪೆನೆಲ್ಲ ತೆಗೆದು ಕನ್ಫರ್ಮ್ ಆದ ಮೇಲೆ ನಾವು ಪದಾರ್ಥಕ್ಕೆ ಹಾಕುವಂಥದ್ದು. ಸೊ ಇಲ್ಲಿ ಅತ್ತೆ ಎಲ್ಲವನ್ನು ಕೂಡ ನೋಡಿ ರೆಡಿ ಮಾಡಿಟ್ಟಿದ್ದಾರೆ ನಿಮಗೆ ತೋರಿಸ್ಲಿಕ್ಕಾಗಿ. ಎಲ್ಲವನ್ನು ನೀವು ನೋಡ್ಬೋದು. ಕಣಿಲೆ ಕೊಚ್ಚಲು, ಅದೇ ರೀತಿ ಹಲಸಿನ ಬೀಜದ ಕೊಚ್ಚಲು, ಹಸಿಮೆಣಸು, ಶುಂಠಿ, ಅದೇ ರೀತಿ ಎಲೆ, ದಂಟು ಹಾಗೂ ಬೆಂಬುಳಿ. ಸೊ ಈಗ ನಾವು ಏನು ಮಾಡಬೇಕಪ್ಪ ಅಂತೇಳಿ ಹೇಳಿದರೆ, ಈ ಶುಂಠಿ ಮತ್ತು ಹಸಿಮೆಣಸನ್ನು ಬಿಟ್ಟು ಮತ್ತು ಏನೇನೆಲ್ಲ ನಾವು ಕೊಚ್ಚಿಟ್ಟಿದ್ವು ಅದನ್ನೆಲ್ಲವನ್ನು ಕೂಡ ಕುಕ್ಕರಲ್ಲಿ ಹಾಕಿ ಒಂದು ಅರ್ಧದಷ್ಟು ನೀರನ್ನು ಹಾಕಿ ಅದನ್ನು ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಬೇಯಿಸಬೇಕು. ನಮ್ಮ ಹಿರಿಯರು ಹೇಳ್ತಾರೆ, ಒಂದೊಂದು ಸೀಸನಲ್ಲಿ ಒಂದೊಂದು ಅಡುಗೆಯನ್ನು ನಾವು ತಿನ್ನಲೇಬೇಕು, ಪದಾರ್ಥವನ್ನು ತಿನ್ನಲೇಬೇಕು ಅಂತೇಳಿ ಹೇಳಿ. ಸೊ ಮಳೆಗಾಲದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪತ್ರೊಡೆ ಎಲೆ ಹೆಚ್ಚಾಗಿ ನಮ್ಮ ಆಸುಪಾಸು ಆಗ್ತದೆ. ಸೊ ಪತ್ರೊಡೆ ಎಲೆಯ ಬೇರೆ ಬೇರೆ ರೀತಿಯ ಪತ್ರೊಡೆಗಳನ್ನೆಲ್ಲ ನಾವು ಮಾಡ್ತೇವೆ. ಅದರ ಜೊತೆಯಾಗಿ ಆಳ್ವತಿಯನ್ನು ಕೂಡ ಖಂಡಿತ ಟ್ರೈ ಮಾಡಿ. ತುಂಬ ಸೂಪರ್ ಆಗಿರ್ತದೆ. ಪಚ್ಚೆ ಬಣ್ಣದ ಒಂದು ಪದಾರ್ಥ. ಕೆಲವೊಮ್ಮೆ ಅನ್ನಿಸ್ತದೆ ನನಗೆ, ಹೊರಗೆ ಜೋರಾದ ಮಳೆ ಬರುವಾಗ ಇಂತಹ ಒಂದು ಪದಾರ್ಥ ಏನಿದೆ ತುಂಬ ಅದ್ಭುತವಾಗಿರ್ತದೆ. ನಮ್ಮ ಒಂದು ಪೂರ್ವಜರಿಗೆ ಹ್ಯಾಟ್ಸ್ ಆಫ್ ಅಂತೇಳಿ ಹೇಳಬೇಕು ಅಂತೇಳಿ ಹೇಳಿ. ಯಾಕಂತೇಳಿ ಹೇಳಿದರೆ ಇಂಥ ಒಂದು ಪದಾರ್ಥವನ್ನು ಮೊದಲು ಮಾಡಿದ್ದು ಮುಂದಿನ ಜನಾಂಗಕ್ಕೆ ಪರಿಚಯಿಸಿದವರೆಲ್ಲರೂ ಅವರು. ಸೊ ಕುಕ್ಕರಲ್ಲಿ ಎಲೆ ಬೇಯ್ತಾ ಇರಬೇಕಾದ್ರೆ ನಮ್ಮ ಒಂದು ಮಸಾಲೆಯನ್ನು ತಯಾರು ಮಾಡಿಟ್ಕೊಳ್ಳೋಣ. ಮಸಾಲೆಗೆ ಒಂದು ಇಡೀ ತೆಂಗಿನಕಾಯಿ ಬೇಕು ಹದಗಾತ್ರದ್ದು. ಅದೇ ರೀತಿ 5 ರಿಂದ 6 ಊರಿನ ಮೆಣಸು, ಒಂದು 3 ರಿಂದ 4 ಬ್ಯಾಡಗಿ ಮೆಣಸು ಹುರಿದದ್ದು, ಇದನ್ನಿಷ್ಟನ್ನು ತೆಗೆದುಕೊಂಡಿದ್ದೇವೆ. ಸೊ ಸೀಟಿ ಬರ್ತಾ ಇದೆ. ಆದರೆ ನಮ್ಮ ಮನೆಯಲ್ಲಿ ನನ್ನ ಗಂಡನಿಗೆ ಮಾತ್ರ ಈ ಆಳ್ವತಿ ಆಗೋದಿಲ್ಲ. ಅದರಿಂದ ನಾನು ಅವರಿಗಾಗಿ ಪುಲಾವನ್ನು ಮಾಡ್ತಿದ್ದೇನೆ. ಸೊ ಅವರನ್ನು ಬಿಟ್ಟರೆ ನನಗಾಗಲಿ, ನನ್ನ ಮಗನಿಗಾಗಲಿ ಅಥವಾ ಮನೆ ಎಲ್ಲರಿಗಾಗಲಿ ತುಂಬ ಇಷ್ಟ ಈ ಆಳ್ವತಿ. ಅಂತೂ ಇಂತೂ 7-8 ವಿಸಿಲ್ನ ಒಳಗಾಗಿ ಅದ್ಭುತವಾಗಿ ಸೂಪರ್ ಸಾಫ್ಟ್ ಆಗಿ ಈ ಆಳ್ವತಿಯ ಎಲ್ಲ ಎಲೆಗಳು ಏನೇನೆಲ್ಲ ನಾವು ಹಾಕಿದ್ವೋ ಎಲ್ಲವೂ ಕೂಡ ಅದ್ಭುತವಾಗಿ ಬೆಂದು ಬಂದಿದೆ. ಮಾತ್ರ ಅಲ್ಲ, ಒಂದು ಘಮ್ಮನೆ ಪರಿಮಳ ಕೊಡ್ತಾ ಇದೆ. ಹಸಿಮೆಣಸು ಮತ್ತು ಶುಂಠಿ ಏನಿದೆ ಅದನ್ನು ನಾವು ಈಗ ಹಾಕುವಂಥದ್ದು. ಬಾಕಿ ಎಲ್ಲವನ್ನು ನಾವು ಆಲ್ರೆಡಿ ಹಾಕಿ ಅದನ್ನು ಬೇಯಿಸಿ ಆಗಿತ್ತು. ಹಸಿ ಮೆಣಸು ಮತ್ತು ಶುಂಠಿಯನ್ನು ನಾವು ಇವಾಗ ಹಾಕ್ತಾ ಇದ್ವಿ. ಶುಂಠಿಯನ್ನು ಹಾಕುವಾಗ ನೋಡಿ, ಇದನ್ನು ಸ್ವಲ್ಪ ಹೀಗೆ ಕೈಯಲ್ಲಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದರಲ್ಲಿ ಹಾಕಿದರೆ ಅದರ ಒಂದು ಫ್ಲೇವರ್ ಬಿಟ್ಟುಕೊಡ್ತದೆ ಅಂತೇಳಿ ಹೇಳಿದರು. ಅದರ ನಂತರ ಮಸಾಲೆ ಕೂಡ ರೆಡಿಯಾಗಿದೆ. ಮಸಾಲೆನ ಹಾಕ್ತಾ ಇದ್ದೇವೆ. ಮಸಾಲೆಗೆ ಯಾವುದೇ ನಾವು ಹುಳಿಯನ್ನು ಹಾಕಲಿಲ್ಲ. ಯಾಕಂತ ಹೇಳಿದ್ರೆ ಬೆಂಬುಳಿ ನಾವು ಸಾಕಷ್ಟು ಹಾಕಿದ್ದೇವೆ, ಅದೇ ಹುಳಿ ಸಾಕಾಗ್ತದೆ. ಓಕೆ. ಸೊ ಬೇಯುವಾಗ ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿದೆ ಅಂತೇಳಿ ಹೇಳಿ ಒಮ್ಮೆ ನೀವು ಟೇಸ್ಟ್ ಮಾಡಿ, ನಿಮ್ಗೆ ಗೊತ್ತಾಗ್ತದೆ. ಗ್ರ್ಯಾಜುವಲಿ ಇದು ಬೆಂದು ಆದಮೇಲೆ ಇದರ ಕಲರ್ ಏನಿದೆ ಅದು ಗ್ರೀನಿಶ್ ಆಗ್ತಾ ಹೋಗ್ತದೆ. ನಿಜವಾಗಿ ತುಂಬ ಬಾರಿ ಅನಿಸಿದ್ದಿದೆ, ಈಗ ನಾವು ಈಗಿನ ಒಂದು ಜನರೇಷನ್ ಇಷ್ಟಪಡುವಂತಹ ಏನೆಲ್ಲ ಖಾದ್ಯಗಳಿದೆಯಾ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಒಂದು ಶಾಸ್ತ್ರೀಯ ಅಡುಗೆ ಎಷ್ಟೊಂದು ಅದ್ಭುತವಾಗಿರ್ತದೆ ಅಂತೇಳಿ. ಸೊ ಈ ಒಂದು ಪದಾರ್ಥ ಬೇಯ್ತಾ ಇರಬೇಕಾದ್ರೆ ಅದರಲ್ಲೊಂದು ಎಸಳು, ಕರಿಬೇವಿನ ಒಂದು 7-8 ಎಸಳು ಅದರ ಜೊತೆ ನಾವು ಬೇಯಲಿಕ್ಕೆ ಹಾಕಿದೆವು. ಅದಾದ ಹಾಗೆ ಶುದ್ಧವಾದಂಥ ಕೊಬ್ಬರಿ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಕರಿಬೇವನ್ನು ಒಗ್ಗರಣೆ ಮಾಡಿ ಅದಕ್ಕೆ ಹಾಕಿದರೆ ಆಳ್ವತಿ ರೆಡಿ ಆಯಿತು. ನೋಡ್ಬೋದು ನೀವು ಇದರ ಕಲರ್ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ತುಂಬ ಟೇಸ್ಟ್ ಇರ್ತದೆ. ಈ ಆಳ್ವತಿ ಇರ್ಬೋದು ಅಥವಾ ಅಳಂಬೆಯ ಪದಾರ್ಥ ಇರ್ಬೋದು. ಇದೆಲ್ಲ ಆಳಂಬೆ ಅಂತೇಳಿ ಹೇಳಿದ್ರೆ ಮಶ್ರೂಮ್, ಗುಡುಗುಡು ಮಶ್ರೂಮ್ ಅಂತೇಳಿ ಹೇಳ್ತೇವೆ, ಥಂಡರ್ ಮಶ್ರೂಮ್ಸ್. ಸೊ ಅದು ಕೂಡ ಮಳೆಗಾಲದಲ್ಲಿ ನಮಗೆ ಸಿಗುವಂಥದ್ದು. ಅದು ಮತ್ತು ಇದು ಏನಿದೆ ಇವತ್ತು ಮಾಡಿದ್ದಕ್ಕಿಂತ ನಾಳೆ ಅದರ ಟೇಸ್ಟ್ ಇನ್ನಷ್ಟು ಒಳ್ಳೆದಾಗ್ತದೆ. ಸೊ ಆಳ್ವತಿ ಕೂಡ ಅದರಲ್ಲಿ ಒಂದು. ಸೊ ಇವತ್ತು ನನಗೆ ವಿಡಿಯೋಗ್ರಾಫರ್ ಆಗಿ ಹೆಲ್ಪ್ ಮಾಡಿದಂತ ನನ್ನ ಮಗನಿಗೆ ಈಗ ಫಸ್ಟ್ ನಾನು ಹೋಗಿ ಕೊಡ್ತಾ ಇದ್ದೇನೆ ಯಾವ ರೀತಿ ಆಗಿದೆ ಅಂತೇಳಿ ಹೇಳಿ. ಅವನು ಕೂಡ 10ರಲ್ಲಿ 10 ಅಂಕವನ್ನು ನನಗೆ ಕೊಟ್ಟಿದ್ದಾನೆ. ತುಂಬಾ ಒಳ್ಳೇದಾಗಿದೆ ಅಮ್ಮ ಅಂತೇಳಿ ಹೇಳಿದ. ಸೊ ಅಷ್ಟಾದ್ರೆ ಆಯ್ತು, ಮಾಡಿದ್ದಕ್ಕೆ ಸಾರ್ಥಕ ಅನ್ನುವಂಥ ಭಾವನೆಯಲ್ಲಿ ಬಂತು. ಸೊ ಈಗ ಬನ್ನಿ, ಒಂದು ಪದಾರ್ಥ ಆಯಿತು, ಮತ್ತೊಂದು ಪದಾರ್ಥವನ್ನು ನಾವು ಮಾಡುವ. ಇದೇನಪ್ಪ ಅಂತೇಳಿ ಹೇಳಿದರೆ ಅದರ ದಂಟಿತ್ತಲ್ವ, ಈಗ ಎಲೆಯನ್ನು ನಾವು ತುಂಬ ಯೂಸ್ ಮಾಡಿದ್ದೇವೆ, ದಂಟನ್ನೊಂದು 7-8 ಯೂಸ್ ಮಾಡಿದ್ದೇವೆ. ಬಾಕಿ ದಂಟನ್ನು ನಾವು ಏನು ಮಾಡ್ತಿದ್ದೇವೆ ಅಂತೇಳಿ ಹೇಳಿದರೆ ಅದರದೊಂದು ತಳಸನ್ ಅಂತೇಳಿ ಹೇಳಿ ಮಾಡ್ತಿದ್ದೇವೆ. ಅಂತೇಳಿ ಹೇಳಿದರೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಟ್ಟು ಮಾಡುವಂಥದ್ದು. ಸೊ ಇದು ಕೂಡ ತುಂಬ ಒಳ್ಳೆಯದಾಗ್ತದೆ, ನನಗಂತೂ ಭಾರಿ ಇಷ್ಟ. ಇದು ಬಾಣಂತಿಯರಿಗೆ ಕೊಡುವಂತಹ ಒಂದು ಪಲ್ಯದ ಟೈಪ್ ಇರ್ತದೆ. ಬಾಣಂತಿಯರಿಗೆ ಯಾಕೆ ಕೊಡೋದು ಅಂತೇಳಿ ಹೇಳಿದ್ರೆ ದೇಹದ ಒಳಗಿರುವಂತಹ ಕಲ್ಮಶಗಳನ್ನು ಹೊರಗೆ ಹಾಕಿ ದೇಹವನ್ನು ಶುದ್ಧಿ ಮಾಡ್ತದೆ ಅಂತೇಳಿ ಹೇಳ್ತಾರೆ. ಸೊ ನಾನು ಕೂಡ ಬಾಣಂತಿರುವಾಗ ಸಾಕಷ್ಟು ಸಾರಿ ಇದು ಕಾಳುವೆಂಟಿಯ ಒಂದು ತಳಸನನ್ನು ನನಗೆ ಅಮ್ಮ ಮಾಡಿಕೊಟ್ಟಿದ್ರು. ಸೊ ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ ನೋಡುವ. ಶುದ್ಧವಾದ ಕೊಬ್ಬರಿ ಎಣ್ಣೆಯಲ್ಲಿ ಒಂದು
ಬೆಳ್ಳುಳ್ಳಿ ಕಂದೇನು ಅಂತೇಳಿ ಹೇಳಿದರೆ ಅದರಲ್ಲಿ ಸುಮಾರು ಒಂದು 12-15 ಬೆಳ್ಳುಳ್ಳಿ ಬರ್ಬೋದು. ಸೊ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಅದರ ನಂತರ ಒಂದು 3 ಒಣಮೆಣಸನ್ನು ಕಟ್ ಮಾಡಿ ಇದಕ್ಕೆ ಹಾಕಿದ್ದೇವೆ. ಸೊ ನೀವು ಎಷ್ಟು ಮಾಡ್ತೀರಾ ಪ್ರಮಾಣ ಅದಕ್ಕೆ ಸರಿಯಾಗಿ ಮಾಡಿದರೆ ಆಯಿತು. ಅದರ ನಂತರ ಬಿಂಬುಲಿಯನ್ನು ಕೂಡ ಹಾಕಬೇಕು. ಬಿಂಬುಲಿ ಕೂಡ ಕಡಿಮೆ ಹಾಕಬಾರ್ದು, ಯಥೇಚ್ಛ ಪ್ರಮಾಣದಲ್ಲಿ ಇದನ್ನು ಕೂಡ ಹಾಕಬೇಕು. ಸೊ ಸುಮಾರು ಒಂದು 10-12 ಬಿಂಬುಲಿ ಹಿಡಿತದೆ. ಚಿಕ್ಕ ಗಾತ್ರದ್ದು, ಸ್ವಲ್ಪ ದೊಡ್ಡ ಗಾತ್ರದ್ದು ಉಂಟು ಅಂತೇಳಿ ಹೇಳಿದ್ರೆ ಒಂದು 7-8 ಬಿಂಬುಲಿ ಸಾಕಾಗ್ತದೆ. ಸೊ ಟೇಸ್ಟನ್ನು ಮಧ್ಯದಲ್ಲಿ ನೋಡ್ತಾ ಇರಿ. ಇದಕ್ಕೆ ಬೇಕಾದಷ್ಟು ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು, ಅದೇ ರೀತಿ ಬೆಲ್ಲವನ್ನು ಕೂಡ ಹಾಕಬೇಕು. ಸೊ ಎಲ್ಲ ಕೂಡ ಮಿಶ್ರಣ ಆಯಿತು. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲವೂ ಕೂಡ ಸಮ್ಮಿಳಿತವಾದಂಥ ಅದ್ಭುತವಾದಂಥ ಇದು. ನನಗೆ ಆ್ಯಕ್ಚುಲಿ ಹೇಳುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು. ಭಾರಿ ಒಳ್ಳೆಯದಾಗಿತ್ತು. ಇದನ್ನು ನಾನು ಎಣಿಸಿದ್ದು ನಿಮಗೆಲ್ಲ ಚೆಂದ ಮಾಡಿ ಗಂಜಿಯ ಜೊತೆ ಇದನ್ನೆಲ್ಲ ಹಾಕಿ ತೋರಿಸಬೇಕು ಅಂತೇಳಿ ಹೇಳಿ ಪಲ್ಯವನ್ನು. ಬಟ್ ಅಷ್ಟೊತ್ತನಾಗ ನನಗೆ ಕಾಯಲಿಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಒಳ್ಳೆಯದಾಗಿತ್ತು. ನನಗಂತೂ ಭಾರಿ ರುಚಿ ಆಯಿತು. ನನಗೆ ಮತ್ತು ನನ್ನ ಅತ್ತೆಯವರಿಗೆ ಇದು ಭಾರಿ ಇಷ್ಟ. ಸೊ ನೋಡಿ ಎಷ್ಟು ಬೇಯಬೇಕಂತೇಳಿ ಫುಲ್ಲಾಗಿತ್ತು ನೋಡಿ. ಕಡೆ ಬೆಂದಾಗುವಾಗ ಆಗೋದು ಇಷ್ಟೇ. ಭಾರಿ ರುಚಿಯಾಗ್ತದೆ. ಅದು ಕೂಡ ಕುಚ್ಚಲಕ್ಕಿಯ ಒಂದು ಅನ್ನದಲ್ಲಿ ಇದನ್ನು ಊಟ ಮಾಡಿದ್ರೆ ಉಂಟಲ್ಲ, ಸ್ವರ್ಗಕ್ಕೆ 3 ಗೇಣು ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ. ಊಟ ಮಾಡುವ ಸಮಯ ಆಯಿತು ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ಬಾಯ್ ಬಾಯ್.